ಅದು ನಿಜಕ್ಕೂ ಮಂಜು ಸರ್ ನನ್ನ ನಂಬಿ ಈ ಒಂದು ಮೂವಿಯಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಟೀಮ್ ಆಗಲಿ ಆ್ಯಂಡ್ ಈ ಮೂವಿಯಲ್ಲಿ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿರೋವಂಥದ್ದು. ಆ್ಯಕ್ಚುಲಿ ನಾವು ಮಾಡೋ ಟೈಮಲ್ಲಿ ಅಟ್ ಪ್ರೆಸೆಂಟ್ ಆ ಟೈಮಲ್ಲಿ ಲಾಕ್ಡೌನ್ ನಡೀತಾ ಇತ್ತು. ಸೊ ಎಲ್ಲರೂ ಲೈಕ್ ಹೇಗೆ ಅಂದರೆ ಯಾರು ಏನು ಈಗೋ ಆಟಿಟ್ಯೂಡ್ ಏನು ತೋರಿಸ್ದೆ ಎಲ್ಲರೂ ನಮ್ಮವರು ಅಂತ. ಇವನ್ ನಾವು ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರು ಸೊ ಮೂವಿಯಲ್ಲಿ ಏನೇ ವರ್ಕ್ ಇದ್ರು ನಮ್ದು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ. ಸೊ ಖುಷಿ ಆಗ್ತಾ ಇದೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ನಾಯಕಿ ನಟಿಯಾಗಿ ಅಭಿನಯಿಸಿದ್ದೀನಿ. ಒಂದು ಹಳ್ಳಿ ಹುಡುಗಿಯಾಗಿ ಒಂದು ಮುಗ್ಧತೆಯನ್ನ ನೋಡ್ಬೋದು, ಒಂದು ಫ್ಯಾಮಿಲಿ ಹುಡುಗಿಯಾಗಿ ಸೊ ಎಲ್ಲ ಫ್ಯಾಮಿಲಿನ ಹೇಗೆ ನಿಭಾಯಿಸ್ತೀನಿ ಅನ್ನೋದು ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ ಆ್ಯಕ್ಚುಲಿ ನನಗೆ ಪ್ರೊಫೈಲ್ ನಾನು ಹಂಗೆ ಆರ್ಟಿಸ್ಟ್ ಆಗಿ ಪ್ರೊಫೈಲನ್ನು ನಾನು ಆ್ಯಕ್ಚುಲಿ ಶೇರ್ ಮಾಡ್ತಾ ಇದ್ದೆ. ಸೊ ಆ ಪ್ರೊಫೈಲ್ ಮೂಲಕ ನನಗೆ ಅವರು ಕಾಂಟ್ಯಾಕ್ಟ್ ಆಗಿತ್ತು. ಒಂದು ಮುಗ್ಧತೆಯಿಂದ ಕೂಡಿದಂಥ ಒಂದು ಕುಟುಂಬ. ದಿನಗೂಲಿ ನೌಕರರ ಕೆಲಸ ಆದರೆ ನಮ್ಮದು ಅಂದರೆ ಒಂದಿನ ಮಣ್ಣು ಹೊಡೆಯೋದು, ಒಂದಿನ ಕಟ್ಟಡ ಕಾರ್ಮಿಕ ಕೆಲಸ ಅಥವಾ ಮಣ್ಣವರ ಕೆಲಸ, ಗಾರೆ ಕೆಲಸ ಇವೆಲ್ಲ ಮಾಡೋ ರೀತಿ. ನನಗೆ ಈ ಚಿತ್ರದ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಾನು ಪಾತ್ರ ಮಾತ್ರ ಇಷ್ಟು ಮಾತ್ರ ಮಾಡಿರೋದು. ನನಗೆ ಮೊದಲು ನಾನು ರಾಕೇಶ್ಗೆ ಥ್ಯಾಂಕ್ಸ್ ಹೇಳಬೇಕು. ರಾಕೇಶ್ ಮೂಲಕ ನನಗೆ ಮಂಜು ಅವ್ರ ಪರಿಚಯ ಆಯಿತು. ಈ ಚಿತ್ರಕ್ಕೆ ಮಂಜು ಸರ್ ಈ ಒಂದು ಒಳ್ಳೆಯ ಪಾತ್ರ, ತುಂಬ ಚೆನ್ನಾಗಿದೆ ಪಾತ್ರ ಇದು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಇಡೀ ತ್ರಿಬಡಿ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತೀನಿ. ಮಾಧ್ಯಮ ಮಿತ್ರರು ತಾವೆಲ್ಲ ಈ ಚಿತ್ರವನ್ನು ಜನರಕ್ಕೆ ಹತ್ತಿರ ಸೇರಿಸೋ ಥರ ಎಲ್ಲ ನಿಮ್ಮ ಕೈಲಿದೆ. ದಯವಿಟ್ಟು ಹೆಲ್ಪ್ ಮಾಡಿ ಈ ಚಿತ್ರತಂಡಕ್ಕೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸುಮಾರು ಸಿನಿಮಾಗಳು ಈಗ ಆಲ್ರೆಡಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ. ಮೇ ಬಿ ಮುಖ ಪರಿಚಯ ತುಂಬ ಜನರ ಜೊತೆಗಿದೆ, ಅಂದರೆ ನನ್ನ ಪರಿಚಯ ನಿಮಗಿಲ್ಲ ಅಷ್ಟೇ. ನಾನು ಮಂಜಣ್ಣ ಅವರು ಬಂದು ರೂಮ್ಮೇಟ್ಸ್ಗಳು. ಸಿನಿಮಾ ಪ್ಯಾಷನ್ಸ್ ಅಂದರೆ ನಮ್ಮ ರೂಮ್ ಬಂದು ಸಿನಿಮಾ ಅಡ್ಡ ಥರನೇ ಯಾವಾಗಲೂ ಕೂಡ. ಅಲ್ಲಿ ಬಂದರೆ ನಿಮಗೆ ಆಚೆ ಬರ್ಬೇಕಾದ್ರೆ ಅಲ್ಲೇ ಒಂದು ಸಿನಿಮಾ ಆಗೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ನಾವು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮಂಜಣ್ಣ ಕೂಡ ತುಂಬ ಹಳೆ ಪರಿಚಯ. ಸೊ ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ ಈ ಥರ ಒಂದು ಕನಸಿದೆ ಅಂತ ಮಂಜಣ್ಣ ಅವ್ರು ಹೇಳಿದಾಗ ಸೊ ಅದನ್ನ ಡೆವಲಪ್ ಮಾಡೋಕ್ಕೆ ಏನೇನು ಪ್ರಯತ್ನಗಳು ಆಯಿತು ನಮ್ಮ ರೂಮಲ್ಲಿ ಅನ್ನೋದು ಅದೇ ದೊಡ್ಡ ಸಾಹಸಕತೆ. ಅದನ್ನೇ ಹೇಳೋದಿಲ್ಲ, ಆಚೆ ಬರೋಸೋದಿಗೆ ಒಳಗಡೆ ಒಂದು ಸಿನಿಮಾ ಆಗೋಗ್ಬಿಡುತ್ತೆ. ಈ ಒಂದು ಚಿತ್ರದಲ್ಲಿ, ತ್ರಿಬಡಿ ಚಿತ್ರದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಒಂದು ಸಮಾಜದಲ್ಲಿ ಏನು ಕಷ್ಟ ನಡೆಯುತ್ತೆ ಅದನ್ನ ಹೀರೋ ಆಗ್ಲಿ ಅಥವಾ ಸುತ್ತ ಇರೋ ಸಮಾಜ ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಅದನ್ನ ಯಾವ ರೀತಿಯಾಗಿ ನಾವು ಎದುರಿಸಿದ್ರೆ ನಮ್ಗೆ ಅದು ಸರಿ ಹೋಗುತ್ತೆ ಅನ್ನೋಂಥದ್ದು ಕಂಪ್ಲೀಟ್ ಒಂದು ಚಿತ್ರಕಥೆ. ಸೊ ಹಾಗಾಗಿ ಈ ಒಂದು ಚಿತ್ರನ ಕಷ್ಟಪಟ್ಟು ಆಬ್ವಿಯಸ್ಲಿ ಆಗೇ ಆಗುತ್ತೆ. ಎಲ್ಲ ಸಿನಿಮಾಗಳು ಕಷ್ಟಪಟ್ಟೆ ಆಗೋದು, ಕಷ್ಟ ಇಲ್ಲದೆ ಯಾವ್ದು ಸಿನಿಮಾ ಆಗಲ್ಲ. ಅಷ್ಟೇ ಇಷ್ಟಪಟ್ಟು ಕೂಡ ಮಾಡಿದೀವಿ. ಯಾಕೆಂದ್ರೆ ನಾವು ಇದ್ದಂತಹ ಜಾಗದಲ್ಲಿ ವೆರಿ ಫಸ್ಟ್ ಡೇ ಇದು 2 ನಿಮಿಷ ಟೈಪ್ ತಗೋಬೋದಲ್ಲ. ಈ ಚಿತ್ರದಲ್ಲಿ ಫಸ್ಟ್ ಅವ್ರು ಬಂದು ನನ್ನ ಹತ್ರ ಹೇಳ್ಬೇಕಾರೆ ತೋಟದಲ್ಲೇ ಬಂದ್ರು. ನಾನು ತೋಟದಲ್ಲೇ ಇದ್ದೆ, ನಾನು ಒಂದು ರೈತ, ನಮ್ಮಪ್ಪ ರೈತಾನೆ. ತೋಟದಲ್ಲಿ ಇರ್ಬೇಕಾದ್ರೆ ಬಂದು ಮೀಟ್ ಮಾಡಿದ್ರು, ಈ ಥರ ಮಾಡೋಣ ಅಂತ ಮಾಡಿದ್ವಿ. ನೀವು ನೋಡಿದ್ದೀರಾ ಹಾಡುಗಳು ಇವೆಲ್ಲ, ನಿಮ್ಗೆ ಹೆಂಗ ಅನ್ಸುತ್ತೋ ನೋಡಿ. ಎಲ್ಲರೂ ಕರ್ನಾಟಕ ಜನ ನಮ್ಮನ್ನ ಆಶೀರ್ವಾದ ಮಾಡಬೇಕು. ಮಂಜು ತುಂಬಾ ಕಷ್ಟಪಟ್ಟಿದ್ದಾರೆ. ಈ ನಾನು ಮಾಡೋಣ ಮಂಜು ಅಂತ ಹೇಳಿರ್ಬೋದು, ಬಟ್ ಫಿನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕೆ ನಾವು ದೊಡ್ಡ ಇದೇನಿಲ್ಲ. ಸೊ ಫೈನಾನ್ಸ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟ ನೋಡಿ ತುಂಬಾನೇ ಹಿಂಸೆ ಪಟ್ಟಿದ್ದೀವಿ. ನಾವು ಸಪೋರ್ಟ್ ಮಾಡಕ್ ಹೇಳ್ಬಿಡೋದು ದೊಡ್ಡ ವಿಷಯ, ಮಾಡ್ತೀವಿ ಅಂತ. ಬಟ್ ಅವ್ರು ತುಂಬಾ ಕಷ್ಟಪಟ್ಟು ಸ್ಟ್ರಗಲ್ ಆಗಿ ಬರ್ತಿದ್ದಾರೆ. ಸೊ ಅವ್ರ ಕಷ್ಟನ ಹೊರಗಡೆ ತರಬೇಕಾಗಿರೋದು ನೀವೇ ಅನ್ಕೊಳ್ತೀನಿ ಸರ್ ಫಸ್ಟ್. ಸೊ ಅವ್ರಿಗೆ ಸಪೋರ್ಟ್ ಮಾಡಿ. ಅವರು ಟ್ಯಾಲೆಂಟ್ಸ್ ತುಂಬಾ ಇದೆ ಅವ್ರಿಗೆ, ನಿಮ್ಮಿಂದಾನೇ ಅವ್ರಿಗೆ, ಮಂಜು ಅವ್ರಿಗೆ ತುಂಬಾ ಸಪೋರ್ಟ್ ಆಗ್ಬೇಕಾಗಿದೆ. ಸೊ ನೋಡಿ, ನನ್ನ ಪಾತ್ರ ಆದರೆ ಸರ್, ನಾನೊಂದು ಹಳ್ಳಿಯಿಂದ ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ. ಅದರಿಂದ ನಾನು ಸಿಟಿಗೆ ಬರ್ತೀನಿ. ಸಿಟಿಲಿ ಸ್ವಲ್ಪ ರಿವೆಂಜ್ ಹೋಗುತ್ತೆ. ಸೊ ಅದನ್ನ ಸಿನಿಮಾದಲ್ಲಿ ಇದು ಮಾಡಿದ್ದೀನಿ ಸರ್. ನಾನು ಡೈರೆಕ್ಟರ್ನ ಕೇಳಿದೆ, ನಾನು ಅದು ಹೇಳೋದಕ್ಕೆ ಆಗೋದಿಲ್ಲ. ಸೊ ಅದೆಲ್ಲ ಡೈರೆಕ್ಟರ್ ಹೇಳ್ತಾರೆ. ಏನಾದರೂ ಸಿನಿಮಾ ಬಗ್ಗೆ ಏನಾದರೂ ಇದ್ದರೆ ಡೈರೆಕ್ಟರ್ ಹೇಳಿ ಪ್ಲೀಸ್, ಏನು ತಪ್ಪು ಹೇಳ್ಕೊಬೇಡಿ. ಲಿಮಿಟೆಡ್ ಅಲ್ಲಿ ಇರೋದ್ರಿಂದ ನಾವೇನು ಮತ್ತೆ ರೀಶೂಟ್ ಮಾಡೋಕ್ಕಾಗಲಿಲ್ಲ. ಇರೋದನ್ನಲ್ಲೇ ಬ್ಯಾಲೆನ್ಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಮಾಡಿದ್ದಾರೆ ಸರ್. ಇಲ್ಲ ಸರ್,
ಸಂಜು ಅಂತೇಳಿ ಸಂಜು ಅಂತ ಹೇಳಿ 2 ಸಾಂಗ್ ಮಾಡಿದ್ದಾರೆ ಸರ್. ಗಜೇಂದ್ರ ಅಂತ ಒಂದು ಸಾಂಗ್ ಮಾಡಿದ್ದಾರೆ. ಬಹದ್ದೂರ್ ಚೇತನ್ ಅವರು ನಾನೆಂಬ ಸ್ವಾರ್ಥ ಒಂದು ಬಿಟ್ ಮಾಡಿದ್ದಾರೆ. ಲಕ್ಷ್ಮೀ ದಿನೇಶ್ ಅಂತೇಳಿ ಒಂದು ಸಾಂಗ್ ಮಾಡಿದ್ದಾರೆ ಸರ್. ಸರ್ November 7th ರಿಲೀಸ್ ಆಗ್ತದೆ. ಇಲ್ಲ ಸರ್, ಸಿನಿಮಾನೇ ಸರ್. ಇಲ್ಲ ವ್ಯಾಪಾರ ಅದು ಇರುತ್ತೆ. ಸಿನಿಮಾ 100% ಸಿನಿಮಾ ಇರುತ್ತೆ ಸರ್. ವರ್ಷ 3 ಸಿನಿಮಾ ಪ್ಲಾನ್ ಮಾಡ್ತಾ ಇದ್ದೀರಿ. ಅದು 100% ಆಗುತ್ತೆ ಸರ್. ಹೌದು ಸರ್, ಹೋಲ್ಸೇಲ್ ಸರ್. ಅಂದ್ರೆ ಇದು ನಮ್ಗೆ ಒಂದು ಟೀಮ್ ಅಂತ ಆಗಿದ್ದೀರಿ ಸರ್. ಈಗ ಜೀವನ ಚೆನ್ನಾಗಿದೆ ಸರ್. ಇಲ್ಲ ಚೆನ್ನಾಗಿದೆ ಸರ್. ಇಲ್ಲ ಈಗ ಅವ್ರಿಗೂ ಎಲ್ಲ ಕ್ಲಿಯರ್ ಆಯ್ತು ಸರ್. ಕ್ಲಿಯರ್ ಆಯ್ತು ಸರ್. ಅವ್ರು ಹೇಳ್ತಿದ್ದಾರೆ ಈಗ ಈ ಸಿನಿಮಾ ರಿಲೀಸ್ ಮಾಡ್ಕೊಂಬ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮಾಡೋಣ ಅಂತ ಸರ್. ಸರ್ ಇದು ಮಂಗಳೂರಲ್ಲಿ ಶೂಟ್ ಆಗಿದೆ. ಕೊಳ್ಳೇಗಾಲ ಬಾರ್ಡರ್ ಅಲ್ಲಿ ಶೂಟ್ ಆಗಿದೆ ಸರ್. ಅದು ನೆಕ್ಸ್ಟ್ ಇದೆ ಸರ್. ಅದು ಪ್ಯಾನ್ ವರ್ಲ್ಡ್ ಸಿನಿಮಾ ಸರ್. ಅದು ಯಾಕಂದ್ರೆ ತರಕಾರಿ ವಿಚಾರದಲ್ಲಿ ಅಲ್ಲ, ನಾವ್ ಏನ್ ಹೇಳ್ತಾ ಇದ್ರೆ ಅಂದ್ರೆ ಬರೀ ಕರ್ನಾಟಕ ಅಂತಲ್ಲ, ಕೇರಳ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ಕರ್ನಾಟಕದ ತರಕಾರಿ ವ್ಯಾಪಾರ ಮಾಡಿದ್ರು ತುಂಬಾ ಜನ ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವ ಸಿನಿಮಾನು ಬಂದಿಲ್ಲ. ಅದು 100% ಬರ್ತದೆ. ಅದು ಅಪ್ರೋಚ್ ಮಾಡಿದೀನಿ ಒಂದು ಸ್ಟಾರ್ ಹೀರೋಗೆ. ಅವ್ರ ಕಮಿಟ್ಮೆಂಟ್ ಇರೋದ್ರಿಂದ ಅವ್ರು ಮಾಡೋಣಪ್ಪ, ಇದೆಲ್ಲ ಮುಗಿಲಿ, ನಿಂದು ಸಿನಿಮಾ ಮಾಡು ಅಂತ ಹೇಳಿದ್ದಾರೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಬರ್ತದೆ ಸರ್. ಆ ವಿಚಾರದ ಬಗ್ಗೆ ಫಸ್ಟ್ ಸ್ಕ್ರಿಪ್ಟ್ ಮಾಡಿದ್ದೆ ಅದು ನಾನು. ಅಂದ್ರೆ ತುಂಬಾ ಜನ ಸಾಯ್ತಾ ಇದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ. ತರಕಾರಿ ರೈತ ಬೆನ್ನೆಲುಬು, ರೈತ ಬಂದು ದೇಶಕ್ಕೆ ಬೆನ್ನೆಲುಬು, ಅವನಿಗೆ ಬೆನ್ನೆಲುಬು ದಳ್ಳಾಳಿಗಳು ಸರ್. ಆದ್ರೆ ದಳ್ಳಾಳಿಗಳು ಇಲ್ಲಿ ಕೆಟ್ಟದಾಗ ತೋರಿಸ್ತಾರೆ. ಆದ್ರೆ ಆ ರೈತನಿಗೆ ಬೆನ್ನೆಲುಬು. ಇವತ್ತು ಈ ಚಿತ್ರತಂಡ ತ್ರಿಬಲ್ ಡಿ ಅನ್ನೋ ಸಿನಿಮಾ ಆಗ್ಬೇಕು, ಈ ಒಂದು ವೇದಿಕೆ ಆಗ್ಬೇಕು, ಸಮಾರಂಭ ನಾವು ನಡಿಬೇಕು ಅಂತಂದ್ರೆ ಅದು ಮುಖ್ಯ ಕಾರಣ ಆದಂತವ್ರನ್ನ ಬಗ್ಗೆ ಹೇಳ್ಬೇಕು. ಮೊದಲನೇದಾಗಿ ಮಹೇಶ್ ಅಣ್ಣ ಅಂತ. ಮಹೇಶ್ ಅಣ್ಣ ನಾನು ಇವಾಗ ತುಂಬಾ ಗ್ರೇಟ್ ಅಂತ ಹೇಳ್ತೀನಿ. ನಮ್ಮ ಸಿನಿಮಾಗೆ ದುಡ್ಡು ಹಾಕ್ತರು ಅಂತ ಗ್ರೇಟ್ ಹೇಳ್ತಾ ಇಲ್ಲ. ಯಾಕೆಂದ್ರೆ ನಾನು ತುಂಬಾ ಸ್ಟ್ರಗಲ್, ಅಂದ್ರೆ ತುಂಬಾ ಲಾಸ್ ಆಗಿ ಮತ್ತೆ ಏನ್ ಮಾಡ್ಬೇಕು, ಅವ್ರು ನಾನು ತುಂಬಾ ದುಡ್ಡು ಕೊಡ್ಬೇಕಿತ್ತು. ಮಹೇಶ್ ಅಣ್ಣನಿಗೆ ದುಡ್ಡು ಕೊಡ್ಬೇಕಾದ್ರೆ ಒಂದಿನ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದಾಗ ನನಗೆಲ್ಲೋ ದುಡ್ಡು ಕೇಳಕ್ಕ ಕರೀತಾ ಇದಾರೆ, ಕೂರಿಸ್ತಾರೆ ಇವತ್ತು 100% ಅಂದ್ಕೊಂಡೆ ಹೋದಾಗ ಅವ್ರು ಹೇಳಿದ್ರು, ಮಹೇಶ್ ಅಣ್ಣ ಏನ್ ಮಾಡ್ತಾ ಇದ್ದೀವಿ ಮಂಜು ಅಂದ್ರು. ಇಲ್ಲಣ್ಣ ಈ ತರ ಲಾಸ್ ಆಗ್ತದೆ, ವ್ಯಾಪಾರ ಎಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಈ ತರ ಇದ್ದೀನಿ ಅಣ್ಣ, ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದೆ. ಎಕ್ಸ್ಪೆಕ್ಟೇ ಮಾಡಿಲ್ಲ. ಅವತ್ತು ಅವರು ನೀನ್ ಮಾಡು ಮಂಜು, ನಾನು ಇದ್ದೀನಿ ಅಣ್ಣ, ನೀನ್ ದುಡ್ಡು ಕೊಡ್ಬೇಕು, ಪರವಾಗಿಲ್ಲ ಸಿನಿಮಾ ಮಾಡು ಅಂತೇಳಿ ಅವತ್ತು ಅವ್ರು ಹೇಳಿದ್ರು. ಯಾಕೆಂದ್ರೆ ಇವತ್ತು ಲಾಸ್ ಆಗಿ ಹಾಳಾಗ್ತಿರೋ ಮೇಲೆ ಕಲ್ಲಾಗ್ತಾರೆ ಹೊರತುಕು ಮತ್ತೆ ನೀನು ಪ್ರಯತ್ನ ಮಾಡು, ನಿನ್ನ ಈ ಸಾಧನೆಗೆ ನಾನು ಈಗ ಹೆಗ್ಲಾಗಿರ್ತೀನಿ ಅಂತ ಹೇಳಿ ನಿಂತ್ಕೊಂಡು ಮಹೇಶ್ ಅನ್ನೋದು ನಾನು ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ಅವ್ರಿಗೊಂದು ಚಪ್ಪಾಳೆ ಕೊಡ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ನಾನು ತರಕಾರಿ ವ್ಯಾಪಾರ ಮಾಡ್ತಿದ್ದೆ ಸರ್, ಹೊಸೂರು ಕಲಾಶಪಳ್ಳಿ ಮಾರ್ಕೆಟ್ ಅಲ್ಲಿ. ಸರ್ ಸಿನಿಮಾಕ್ಕೆ ಬರೋ ಕಾರಣ ಅಂದ್ರೆ ಈಗ ನಾವು ಒಂದು ಕಲೆ ಅನ್ನೋದು ಇದ್ದೇ ಇರ್ತದೆ ಸರ್. ನಾವು ಸಿನಿಮಾಗಳು ನೋಡಿರೋದಾಗ್ಬೋದು, ಆಮೇಲೆ ಬರವಣಿಗೆ ನಮ್ಮಲ್ಲಿ ಇದೆ ಅಂತ ಒಂದು ಗೊತ್ತಿದ್ದು ಒಂದು ಶಾರ್ಟ್ ಫಿಲ್ಮ್ ಸೈಡ್ ಮಾಡಿದೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ನಾನು ಈ ಸಿನಿಮಾಗೆ ಹೊಸಬ ಇಂಡಸ್ಟ್ರಿಗೆ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಮ್ಮ ಹೆಸರು ಗೋವಿಂದರಾಜ್ ಅಂದ್ಬಿಟ್ಟು. ಕುಡ್ಕುನ್ ಪಾತ್ರ ಮಾಡಿದೀವಿ. ಅಂದ್ರೆ ಇದಕ್ ಮೊದಲು ನಾವು 15 ವರ್ಷದಿಂದ ಫಿಲಮ್ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದ್ವಿ. ಆದ್ರೆ ಏನಂದ್ರೆ ಜೂನಿಯರ್ ಆರ್ಟಿಸ್ಟ್, ಗ್ಯಾಂಗ್ ಆರ್ಟಿಸ್ಟ್ ಆಗೇ ಮಾಡ್ತಾ ಇದ್ದಿದ್ದು. ಯಾರು ನಮ್ಗೆ ಅವಕಾಶ ಕೊಟ್ಟಿಲ್ಲ. ನಮ್ಗೆ ಅವಕಾಶ ಕೊಟ್ಟಂತ ದೇವರಂತ ಮನುಷ್ಯರು ನಮ್ಮ ಮಂಜನ ಅವರು. ಅವ್ರ ದೇವರು ಆಯುರಾರೋಗ್ಯ, ಅಷ್ಟೈಶ್ವರ್ಯ, ಆಯುರಾರೋಗ್ಯ ಕೊಟ್ಟು ಸುಖವಾಗಿ ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ಇದ್ವಿ. ಹಾಗೆ ನಮ್ಮ ಮೀಡಿಯಾದವ್ರಿಗೆ, ಸರ್ಗ ಅವ್ರಿಗೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ, ಒಳ್ಳೇದಾಗ್ಲಿ. ಮುಂದೆ ನಾವು ಹೊಸ ಪ್ರತಿಭೆ, ನಮ್ಗೆ ಗೊತ್ತಾಗಲ್ಲ ಸರ್ ನಮ್ಗೆ ಮಾತಾಡೋದಕ್ಕೆ. ನಮ್ಮಿಂದ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.